ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, ಜ್ಯೋತಿಷ ಶಾಸ್ತ್ರದ ಸೂಕ್ಷ್ಮಗಳನ್ನು ಎಲ್ಲರೂ ಆದಷ್ಟು ತಿಳಿದುಕೊಳ್ಳಬೇಕು ಎನ್ನುವ ಉದ್ದೇಶದಲ್ಲಿ ಶುರು ಮಾಡಿದ ಈ ಚಾನೆಲ್ಗೆ ನಿಮ್ಮಿಂದ ಹೆಚ್ಚಿನ ಬೆಂಬಲವನ್ನು ಎಂದೆಂದಿಗೂ ನಿರೀಕ್ಷಿಸಿರಲಿಲ್ಲ. ಇದುವರೆಗೆ ನಾನು ಹಾಕಿರುವ 43 ವಿಡಿಯೋಗಳನ್ನು 1,50,000ಕ್ಕೂ ಹೆಚ್ಚಿನ ಜನರು ನೋಡಿದ್ದಾರೆ. 3,000ಕ್ಕೂ ಹೆಚ್ಚಿನ ಜನರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎನ್ನುವುದನ್ನು ನೋಡಿ ನನಗೆ ಬಹಳ ಹೆಮ್ಮೆಯಾಗಿದೆ. ಇದಕ್ಕಾಗಿ ನಾನು ನಿಮ್ಮ ಒಬ್ಬೊಬ್ಬರಿಗೂ ನನ್ನ ಆತ್ಮಾರ್ಥ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತೇನೆ. ಇದಕ್ಕೆ ಪ್ರತಿಫಲವಾಗಿ ನಾನು ಇಷ್ಟು ವರ್ಷಗಳಲ್ಲಿ ಕಲಿತುಕೊಂಡಿರುವ ಎಲ್ಲ ಸೂಕ್ಷ್ಮಗಳನ್ನು ನಿಮಗೆ ತಿಳಿಸಲೇಬೇಕೆನ್ನುವ ನಿರ್ಧಾರದಲ್ಲಿದ್ದೇನೆ. ಅದಕ್ಕೆ ನನ್ನ ಎಲ್ಲ ಗುರುಗಳ ಆಶೀರ್ವಾದ ಮತ್ತು ಆ ಭಗವಂತನ ಕೃಪೆ ಇರುತ್ತದೆ ಎಂದು ನಂಬಿರುತ್ತೇನೆ. ಸ್ನೇಹಿತರೆ, ನಾವು ನಮ್ಮ ಜಾತಕವನ್ನು ಇಟ್ಟು ಬರೀ ಭವಿಷ್ಯಗಳನ್ನು ಮಾತ್ರ ತಿಳಿದುಕೊಂಡರೆ ಸಾಲದು. ಹಲವಾರು ಜ್ಯೋತಿಷ ಪಂಡಿತರುಗಳಿಂದ ತಿಳಿದುಕೊಂಡಿರುವ ಫಲಗಳು ಎಲ್ಲ ಸತ್ಯವಾಗಿರುತ್ತದೆ ಎಂದು ಅವಲಂಬಿಸಿ ನಿರ್ಧಾರ ತಗೊಳ್ಳಬಾರದು. 2-3 ರೀತಿಯಲ್ಲಿ ಅವುಗಳನ್ನು ವಿಶ್ಲೇಷಣೆ ಮಾಡಿ ರುಜುಪಡಿಸಿಕೊಂಡ ಮೇಲೆ ನಿರ್ಧಾರ ತಗೊಳ್ಳುವುದು ಒಳ್ಳೆಯದು ಎನ್ನುವುದು ನನ್ನ ಅಭಿಪ್ರಾಯ. ಇದು ಎಲ್ಲ ವಿಷಯಗಳಿಗೂ ಉತ್ತಮವಾಗುತ್ತದೆ. ಜ್ಯೋತಿಷ ಶಾಸ್ತ್ರದಲ್ಲಿರುವ ಸೂಕ್ಷ್ಮಗಳನ್ನು ಗೊತ್ತಿಟ್ಟುಕೊಂಡ್ರೆ ನಿಮಗೆ ಕೆಲವು ವಿಷಯಗಳು ಅರ್ಥವಾಗುತ್ತದೆ. ಪ್ರತಿಯೊಬ್ಬರಿಗೂ ಅವರವರ ಬಾಳಲ್ಲಿ ಅನುಭವಿಸುವ ಕಷ್ಟ ಸುಖಗಳಲ್ಲಿ ಏರುಪಾರು ಖಂಡಿತ ಇರುತ್ತದೆ. ಅದು ಅವರವರ ಜಾತಕದಲ್ಲಿರುವ ಕೊಡುಗೆಗಳ ಪ್ರಕಾರ ನಡೆಯುವ ದಶಾಭುಕ್ತಿ ಅಂತರಗಳಿಗೆ ತಕ್ಕಂಥದ್ದಾಗಿ ಇರುತ್ತದೆ. ಒಂದೊಂದು ದಶಾಭುಕ್ತಿ ಬರುವಾಗ ಅದನ್ನ ಪರಿಣಾಮಗಳು ಗೊತ್ತಾಗುತ್ತದೆ. ಇದರಲ್ಲಿ ಯಾವ ಅಭಿಪ್ರಾಯ ಭೇದವೂ ಇಲ್ಲ. ಆದ್ದರಿಂದ ಖಂಡಿತ ನಮಗೆ ಪ್ರಸ್ತುತ ಕಾಲದಲ್ಲಿ ಯಾವ ದಶಾಭುಕ್ತಿ ಅಂತರ ನಡೆಯುತ್ತದೆ, ಯಾವ ತಾರೀಕಿನಿಂದ ಯಾವ ತಾರೀಕುವರೆಗೆ ನಡೆಯುತ್ತಿದೆ ಎಂದು ಖಂಡಿತ ತಿಳಿದುಕೊಳ್ಳಲೇಬೇಕು. ಸಾಮಾನ್ಯವಾಗಿ 7 ಶನಿಯ ಕಾಟ ಇದೆ, ರಾಹುಕೇತು ದೋಷ ಇದೆ, ಕಂಟಕ ಇದೆ ಎಂದು ಯಾರೇ ಜ್ಯೋತಿಷ್ಯರು ಹೇಳಿದ ಕೂಡಲೇ ಗೊಂದಲ ಪಡಬಾರದು. ಆ ದೋಷದ ಬಲ ಮತ್ತು ಬಲಹೀನ ಎಷ್ಟಿದೆ ಎಂದು ಸರಿಯಾಗಿ ತಿಳಿದುಕೊಳ್ಳುವುದೇ ನಮ್ಮ ಮೊದಲನೆಯ ಕೆಲಸವಾಗಿರಬೇಕು. ಕೂಡಲೇ ಪರಿಹಾರ ಏನು ಅಂತ ಕೇಳಬಾರದು. ಎಲ್ಲ ವಿಷಯಗಳಿಗೂ ಪರಿಹಾರ ಮಾಡುವುದು ಆ ದೋಷದಿಂದ ಬಿಡುಗಡೆಯನ್ನು ಕೊಡುವುದಿಲ್ಲ. ಯಾವಾಗ ಆ ದೋಷ ಉಂಟಾಗಬೇಕು, ಯಾವಾಗ ಅದರಿಂದ ಬಿಡುಗಡೆಯಾಗಬೇಕು ಎನ್ನುವುದು ಅವರವರ ಜಾತಕದ ಪ್ರಕಾರವೇ ನಡೆಯುತ್ತಿರುತ್ತದೆ. ಜಾತಕದ ಪ್ರಕಾರ 1 ವಾರ ಅಥವಾ 1 ತಿಂಗಳು ಅಥವಾ 1 ವರ್ಷದ ನಂತರ ಆ ದೋಷದಿಂದ ಬಿಡುಗಡೆಯಾಗುತ್ತದೆ ಎಂದು ಇದ್ದರೆ ಹಾಗೇ ಆಗುತ್ತದೆ. ಪರಿಹಾರಗಳಿಂದ ಯಾವ ಗ್ರಹವನ್ನು ನಾವು ಅಂದಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜಾತಕದಲ್ಲಿರುವ ಕೊಡುಗೆಗಳನ್ನು ಯಾರಿಂದಲೂ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ. ಪರಿಹಾರ ಮಾಡುವುದು ಬಿಡುವುದು ಅವರವರಿಗೆ ಬಿಟ್ಟಿದ್ದು. ನನ್ನ ಗುರುಗಳಿಂದ ನಾನು ಕಲಿತಿದ್ದು ಮತ್ತು ನನ್ನ ಇಷ್ಟು ವರ್ಷಗಳ ಅನುಭವಗಳಿಂದ ಈ ಹೇಳಿಕೆಯನ್ನು ಹೇಳಬೇಕಾಗಿದ್ದು ನನ್ನ ಕರ್ತವ್ಯ. ದೇವರ ನಂಬಿಕೆ ಬೇರೆ, ಗ್ರಹಗಳ ಸ್ಥಿತಿ ಮತ್ತು ಸಂಚಾರ ಬೇರೆ. ಪ್ರತಿಯೊಂದು ವಿಷಯವು ನಮ್ಮ ಜಾತಕದಲ್ಲಿರುವ ಕೊಡುಗೆಗಳ ಪ್ರಕಾರವೇ ನಡೆಯುತ್ತದೆ ಎನ್ನುವುದು 100% ಇಲ್ಲ 200% ಸತ್ಯವಾಗುತ್ತದೆ ಎನ್ನುವುದು ಅನುಭವ. ಇಲ್ಲಿ ನಿಮಗೆ ಒಂದು ಉದಾಹರಣೆ ಹೇಳುವುದಕ್ಕೆ ಇಷ್ಟಪಟ್ಟಿದ್ದೇನೆ. ಅದು ಏನೆಂದರೆ, ನಿಮಗೆಲ್ಲ ರಾಶಿ ಕುಂಡಲಿಯಲ್ಲಿ ಪ್ರತಿಯೊಂದು ರಾಶಿಯೂ ಯಾವ ಗ್ರಹದ ಸ್ವಂತ ಮನೆಯಾಗಿರುತ್ತದೆ, ಆ ಗ್ರಹಗಳಿಗೆ ಮಿತ್ರ ಗ್ರಹಗಳು ಯಾರು, ಶತ್ರು ಗ್ರಹಗಳು ಯಾರು ಎಂದು ಗೊತ್ತಿರುತ್ತದೆ. ಆ ಗ್ರಹಗಳಿಗೆ ಯಾವ ಮನೆ ಮಿತ್ರಸ್ಥಾನ, ಯಾವ ಮನೆ ಶತ್ರುಸ್ಥಾನ ಎಂದು ಗೊತ್ತಿರುತ್ತದೆ. ಅದೇ ರೀತಿ ಒಂದು ಗ್ರಹ ಯಾವ ಮನೆಯಲ್ಲಿ ಸ್ಥಿತವಾಗಿರುತ್ತದೆಯೋ ಆ ಮನೆಯ ಕಾರಕತ್ವ ಫಲಗಳನ್ನು ಕೊಡುತ್ತದೆ ಎಂದು ಗೊತ್ತಿರುತ್ತದೆ. ಅದೇ ರೀತಿ ಯಾವ ನಕ್ಷತ್ರದಲ್ಲಿ ಸ್ಥಿತವಾಗಿದೆಯೋ ಆ ನಕ್ಷತ್ರ ಅಧಿಪತಿ ಇರುವ ಮನೆಯ ಕಾರಕತ್ವ ಫಲಗಳನ್ನು ಕೊಡುತ್ತದೆ ಎಂದು ಮೊದಲೇ ತಿಳಿಸಿದ್ದೇನೆ. ಈ ಸಂದರ್ಭದಲ್ಲಿ ನಿಮ್ಮ ಲಗ್ನಾಧಿಪತಿ 4ನೇ ಭಾವದಲ್ಲಿದ್ದರೆ ನಿಮಗೆ ಸುಖಗಳನ್ನು ಅನುಭವಿಸುವ ಕೊಡುಗೆ ಇರುತ್ತದೆ ಎಂದು ಹೇಳಬಹುದು. 4ನೇ ಭಾವವನ್ನು ಸುಖಗಳು ಸಿಕ್ಕುವ ಕಾಂಪ್ಲೆಕ್ಸ್ ಎಂದು ತಿಳಿದುಕೊಳ್ಳಿ. ಲಗ್ನಾಧಿಪತಿ 6ನೇ ಭಾವದಲ್ಲಿದ್ದರೆ ಅದು ಸಾಲ ಸಿಕ್ಕುವ ಬ್ಯಾಂಕ್ ಅಥವಾ ಸೊಸೈಟಿ ಎಂದು ತಿಳಿದುಕೊಳ್ಳಿ. ರೋಗಗಳನ್ನು ಉತ್ಪತ್ತಿ ಮಾಡುವ ಸ್ಥಳ ಎಂದು ತಿಳಿದುಕೊಳ್ಳಿ. ಅದೇ ರೀತಿ ಶತ್ರುಗಳು ತುಂಬಿರುವ ಜಾಗ ಎಂದು ತಿಳಿದುಕೊಳ್ಳಿ. ಲಗ್ನಾಧಿಪತಿ 6ನೇ ಮನೆಯಲ್ಲಿದ್ದರೆ ಅಲ್ಲಿ ಇರುವ ವಿಷಯಗಳು ನಿಮಗೆ ಸಿಕ್ಕುವ ಹಾಗೆ ಇರುತ್ತದೆ. ಲಗ್ನಾಧಿಪತಿ 8ನೇ ಮನೆಯಲ್ಲಿದ್ದರೆ
ಅದು ಹೆಚ್ಚಿನ ಕಷ್ಟಗಳನ್ನು ಕೊಡುವ ಸ್ಥಳ ಎಂದು ತಿಳಿದುಕೊಳ್ಳಿ. ರೋಗಗಳ ತೀವ್ರತೆಯನ್ನು ಹೆಚ್ಚು ಮಾಡುವ ಜಾಗ, ಎಲ್ಲಾ ರೀತಿಯಲ್ಲೂ ನಷ್ಟಗಳನ್ನು ಕೊಡುವ ಸ್ಥಳ ಎಂದು ತಿಳಿದುಕೊಳ್ಳಿ. ಅಲ್ಲಿ ಲಗ್ನಾಧಿಪತಿ ಇದ್ದರೆ ಆ ಭಾವದಲ್ಲಿ ಸಿಕ್ಕುವ ವಿಷಯಗಳನ್ನೇ ಕೊಡುತ್ತಾನೆ ಎಂದು ತಿಳಿದುಕೊಳ್ಳಿ. ಅದೇ ರೀತಿ ಲಗ್ನಾಧಿಪತಿ 12ನೇ ಭಾವದಲ್ಲಿದ್ದರೆ ಅದು ಬಿಲ್ ಪೇಮೆಂಟ್ ಮಾಡುವ ಸೆಕ್ಷನ್ ಎಂದು ತಿಳಿದುಕೊಳ್ಳಿ. ನಿಮಗೆ ಏನು ಕೊಡುಗೆ ಇದೆಯೋ ಅದಕ್ಕೆ ತಕ್ಕಂತದಾಗಿ ವ್ಯಯಗಳನ್ನು ಕೊಡುತ್ತದೆ. ನಿಮ್ಮ ಹಣಕಾಸು ಖರ್ಚು ಮಾಡುವ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಆ ಬಿಲ್ ಪೇಮೆಂಟ್ ಮಾಡುವ ಸೆಕ್ಷನ್ ವೆಚ್ಚ ಸ್ಥಾನವಾಗುತ್ತದೆ. ಈ ರೀತಿ ಯಾವ ಗ್ರಹ ಯಾವ ಭಾವದಲ್ಲಿದೆಯೋ ಆ ಭಾವದ ವಿಷಯಗಳನ್ನು ಕೊಡುತ್ತದೆ ಎನ್ನುವುದನ್ನು ಚೆನ್ನಾಗಿ ತಿಳಿದುಕೊಳ್ಳಿ. ಎಲ್ಲ ಭಾವದಲ್ಲೂ ಒಳ್ಳೆ ವಿಷಯಗಳು ಇರುತ್ತವೆ, ಕೆಟ್ಟ ವಿಷಯಗಳು ಇರುತ್ತವೆ. ಅದು ಆ ಭಾವದ ಶುಭ ಮತ್ತು ಅಶುಭ ಸಂಬಂಧಗಳ ಮೇಲೆ ನಿರ್ಧಾರವಾಗುತ್ತದೆ. ಈ ರೀತಿ ಭಾವಗಳ ಬಗ್ಗೆ ನೀವು ಸರಳವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ಉಪಯೋಗ ಮಾಡಬೇಕು. ಯಾವ ಭಾವಕ್ಕೆ ಹೋದರೆ ಅಲ್ಲಿ ಏನು ಸಿಕ್ಕತ್ತೋ ಅದನ್ನು ನಿಮ್ಮ ಕೊಡುಗೆಯಾಗಿ ತಿಳಿದುಕೊಳ್ಳಬೇಕು. ಈ ರೀತಿ ಗೋಚಾರದಲ್ಲಿ ಗ್ರಹಗಳು ನಿಮ್ಮ ಲಗ್ನಕ್ಕೆ ಯಾವ ಭಾವದಲ್ಲಿ ಸಂಚಾರ ಮಾಡುತ್ತಿರುತ್ತವೆ ಎಂದು ತಿಳಿದುಕೊಂಡು ಮೇಲೆ ಹೇಳಿದ್ದ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕು. ಆದರೆ ಗೋಚಾರ ಫಲಗಳು ತಾತ್ಕಾಲಿಕ ಫಲಗಳಾಗಿ ಇರುತ್ತವೆ. ಈ ಪ್ರಸ್ತುತ ಸನ್ನಿವೇಶದಲ್ಲಿ ಯಾವ ಜ್ಯೋತಿಷ ಚಾನೆಲ್ ಅನ್ನು ಓಪನ್ ಮಾಡಿದರೋ ಈ ವರ್ಷ ಶನಿಯ ಬದಲಾವಣೆ, ರಾಹುವಿನ ಬದಲಾವಣೆ ಎಂದು ನೀವು ನೋಡಿರುತ್ತೀರಾ. ಈ ಬದಲಾವಣೆಗಳ ಪರಿಣಾಮಗಳು ಯಾವ ರೀತಿಯಲ್ಲಿ ನಮ್ಮ ಬಾಳಲ್ಲಿ ಆಟಾಡಿಸುತ್ತವೆ ಎನ್ನುವುದನ್ನು ನನ್ನ ಅನುಭವಗಳಿಂದ ನಿಮಗೆ ತಿಳಿಸುತ್ತೇನೆ. ಬನ್ನಿ ನೋಡೋಣ. ಮೊದಲನೆಯದಾಗಿ ಗ್ರಹಗಳ ಗೋಚಾರ ಎನ್ನುವುದು ಒಂದೊಂದು ಗ್ರಹವು ತಮ್ಮ ಪ್ರತ್ಯೇಕ ದಾರಿಯಲ್ಲಿ ಸೂರ್ಯನನ್ನು ಸುತ್ತಿ ಬರುತ್ತಿರುತ್ತವೆ. ಇದು ನಾವಿರುವ ಭೂಮಿಯಿಂದ ನೋಡುವಾಗ ಹೇಗಿರುತ್ತದೆ ಎನ್ನುವುದೇ ರಾಶಿ ಕುಂಡಲಿಯಾಗಿರುತ್ತದೆ. ನಾವು ಹುಟ್ಟಿದ ಗಳಿಗೆಯಲ್ಲಿ ಎಲ್ಲ ಗ್ರಹಗಳು ಯಾವ ಯಾವ ಸ್ಥಿತಿಯಲ್ಲಿ ಇತ್ತು ಎನ್ನುವುದನ್ನು ತೋರಿಸುವುದು ನಮ್ಮ ಜನನ ಜಾತಕವಾಗುತ್ತದೆ. ಆ ಜಾತಕ ನಮ್ಮ ಬಾಳಲ್ಲಿ ನಮಗೆ ಏನೇನು ಕೊಡುಗೆಗಳು ಇದಾವೆ ಎನ್ನುವುದನ್ನು ತೋರಿಸುವ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಶೀಟ್ ತರದ್ದು ಎಂದು ಹೇಳಬಹುದು. ಇವತ್ತು ಅಂದರೆ ನಾವು ಪರಿಶೀಲನೆ ಮಾಡುವ ದಿನದಲ್ಲಿ ಗ್ರಹಗಳ ಸಂಚಾರ ಎಲ್ಲೆಲ್ಲಿ ಇರುತ್ತವೆ ಎನ್ನುವುದನ್ನು ಇವತ್ತಿನ ಗ್ರಹಗಳ ಗೋಚಾರ ಎಂದು ಹೇಳಲಾಗುತ್ತದೆ. ಈ ಗ್ರಹಗಳ ಗೋಚಾರದಲ್ಲಿ ಅಥವಾ ಗ್ರಹಗಳ ಚಲನೆಯಲ್ಲಿ ಶನಿ, ಗುರು, ರಾಹು, ಕೇತು ಎನ್ನುವ ವರ್ಷ ಗ್ರಹಗಳ ಚಲನೆ ಒಂದೊಂದು ರಾಶಿಯಲ್ಲೂ ಅಥವಾ ಜನನ ಜಾತಕದಲ್ಲಿರುವ ಒಂದೊಂದು ಗ್ರಹದ ಮೇಲೂ ಪ್ರಯಾಣ ಮಾಡುವಾಗ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದ ಫಲಗಳನ್ನು ಕೊಡುತ್ತವೆ ಎನ್ನುವುದನ್ನು ಜ್ಯೋತಿಷ ಶಾಸ್ತ್ರದ ನಿಯಮ. ಇದರಲ್ಲಿ ಈ ವರ್ಷ ಗ್ರಹಗಳು ನಿಧಾನವಾಗಿ ಚಲಿಸುತ್ತವೆ. ಆದ್ದರಿಂದ ಅವು ಕೊಡುವ ಫಲಗಳು ಕೆಲವು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಇರುತ್ತದೆ. ಸಾಮಾನ್ಯವಾಗಿ ಶುಭನಾದ ಗುರು ಶುಭ ಫಲಗಳನ್ನು, ಅಶುಭ ಗ್ರಹಗಳಾದ ಶನಿ, ರಾಹು, ಕೇತು ಅಶುಭ ಫಲಗಳನ್ನು ಕೊಡುತ್ತವೆ ಎಂದು ಹೇಳಲಾಗಿದೆ. ಶನಿಯ ಸಂಚಾರ ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರುತ್ತದೆ ಎಂದು ನಿಮಗೆ ಗೊತ್ತಿರುತ್ತದೆ. ರಾಹು ಮತ್ತು ಕೇತು 1.5 ವರ್ಷ ಕಾಲ ಸಂಚಾರ ಮಾಡುತ್ತವೆ. ಗುರುವಿನ ಸಂಚಾರ ಕಾಲ 1 ವರ್ಷವಾಗಿರುತ್ತದೆ. ಅದೇ ರೀತಿ ತಿಂಗಳು ಗ್ರಹಗಳು ಎನ್ನುವ ಕುಜ, ಶುಕ್ರ, ಸೂರ್ಯ, ಬುಧ ಎನ್ನುವ 4 ಗ್ರಹಗಳು ಜನನ ಜಾತಕದ ಗ್ರಹಗಳ ಮೇಲೆ ಕೆಲವು ದಿನಗಳು ಮಾತ್ರ ಚಲಿಸುವುದರಿಂದ ಅವು ಕೊಡುವ ಫಲಗಳು ಕೆಲವು ದಿನಗಳೇ ಇರುತ್ತವೆ ಎನ್ನುವುದರಿಂದ ತಿಂಗಳು ಗ್ರಹಗಳ ಗೋಚಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡುವುದಿಲ್ಲ. ಆದರೆ ಆ ಗ್ರಹಗಳ ಸಂಬಂಧಿಸಿದ ವಿಷಯಗಳನ್ನು ವಿಶ್ಲೇಷಣೆ ಮಾಡುವಾಗ ಮಾತ್ರ ನೋಡುತ್ತಾರೆ. ಸ್ನೇಹಿತರೆ, ಯಾವ ಗ್ರಹವು ಒಬ್ಬಂಟಿಯಾಗಿ ಫಲಗಳನ್ನು ಕೊಡುವುದಿಲ್ಲ. ಯಾವುದೇ ಒಂದು ಗ್ರಹದ ಜೊತೆ ಸೇರುವಾಗ ಮಾತ್ರ ಫಲಗಳನ್ನು ಕೊಡುತ್ತವೆ. ಈ ಗ್ರಹಗಳ ಸೇರುವಿಕೆ ಎನ್ನುವುದು ಜ್ಯೋತಿಷ ಶಾಸ್ತ್ರದಲ್ಲಿ ಬಹಳ ಪ್ರಾಮುಖ್ಯವಾದ ಒಂದಾಗಿರುತ್ತದೆ. ಎಲ್ಲ ಸಂಭವಗಳಿಗೂ ಗ್ರಹಗಳ ಸೇರುವಿಕೆ ಬಹಳ ಮುಖ್ಯ. ಆ ಫಲಗಳ ತೀವ್ರತೆ ಆ ಗ್ರಹಗಳಿರುವ ದೂರಕ್ಕೆ ತಕ್ಕಂಥದ್ದಾಗಿರುತ್ತದೆ. ತುಂಬಾ ಹತ್ತಿರ ಇದ್ದರೆ ಫಲಗಳ ತೀವ್ರತೆ ಹೆಚ್ಚಾಗಿರುತ್ತದೆ, ದೂರ ಇದ್ದರೆ ತೀವ್ರತೆ ಕಡಿಮೆಯಾಗಿರುತ್ತದೆ. ಒಂದೊಂದು ಗ್ರಹಕ್ಕೂ ಅದನ್ನ ಶಕ್ತಿ ಕೊಡುವ ಗಡಿರೇಖೆ ಇರುತ್ತದೆ. ಅದನ್ನು ದೀಪ್ತಾಂಶ ಎಂದು ತಾಜಿಕ ಶಾಸ್ತ್ರದಲ್ಲಿ ಹೇಳುತ್ತಾರೆ. ಈ ದೀಪ್ತಾಂಶಗಳ ಬಗ್ಗೆ ಇನ್ನು ಬರುವ ಮುಂದಿನ ವಿಡಿಯೋಗಳಲ್ಲಿ ವಿವರವಾಗಿ ನೋಡೋಣ. 2 ಗ್ರಹಗಳ ಸೇರುವಿಕೆಯನ್ನು ದೀಪ್ತಾಂಶ ಗಡಿರೇಖೆಯೊಳಗೆ ಇದೆಯಾ ಎಂದು ನೋಡಿ ಅವುಗಳ ಸೇರುವಿಕೆ ಫಲಗಳನ್ನು ನಿರ್ಧರಿಸಬೇಕು. ಈ ವರ್ಷ ಗ್ರಹಗಳು ಒಂದು ರಾಶಿಯನ್ನು ಬಿಟ್ಟು ಇನ್ನೊಂದು ರಾಶಿಗೆ ಹೋಗುವಾಗ ಮಾತ್ರ
ಸಾಮಾನ್ಯವಾಗಿ ಅವುಗಳ ಗೋಚಾರ ಫಲಗಳನ್ನು ಒಂದೊಂದು ರಾಶಿಗಳ ಪ್ರಕಾರ ತಿಳಿಸುವುದನ್ನು ವಾಡಿಕೆಯಾಗಿ ಇಟ್ಟುಕೊಂಡಿದ್ದಾರೆ. ಆದರೆ ಈ ಗೋಚಾರ ಫಲಗಳು ನಮ್ಮ ರಾಶಿಗಳ ಪ್ರಕಾರ ಹೇಳುವುದು ಬರೀ 10% ಇಂದ 15% ವರೆಗೆ ಮಾತ್ರ ನಡೆಯುತ್ತದೆ. ಆದರೆ ಲಗ್ನದ ಪ್ರಕಾರ ವಿಶ್ಲೇಷಣೆ ಮಾಡುವಾಗ ಮಾತ್ರ 50% ನಡೆಯುತ್ತದೆ. ಉಳಿದ 50% ಜನ್ಮ ಜಾತಕದಲ್ಲಿರುವ ಇತರ ಗ್ರಹಗಳ ಸ್ಥಿತಿಗಳಿಗೆ ತಕ್ಕಂಥದ್ದಾಗಿ ನಡೆಯುತ್ತದೆ. ಉದಾಹರಣೆಗೆ ಶನಿ ಗ್ರಹ 2025ರಲ್ಲಿ ಮಾರ್ಚ್ ತಿಂಗಳ 30ನೇ ತಾರೀಕು ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಬದಲಾವಣೆಯಾಗುತ್ತಾನೆ. ಹೆಚ್ಚು ಕಡಿಮೆ ಮೀನರಾಶಿಯಲ್ಲಿ 2.5 ವರ್ಷಗಳ ಕಾಲ ಸಂಚಾರ ಮಾಡುತ್ತಿರುತ್ತಾನೆ. ಈ ಮೀನರಾಶಿ ಕಾಲಪುರುಷನ 12ನೇ ಮನೆಯಾಗಿ ವ್ಯಯಸ್ಥಾನವಾಗಿರುತ್ತದೆ. ಶನಿ ಕಾಲಪುರುಷನ 10ನೇ ಮನೆಗೂ 11ನೇ ಮನೆಗೂ ಅಧಿಪತಿಯಾಗಿರುತ್ತಾನೆ. ಅಂದರೆ ಕಾಲಪುರುಷನ ಕರ್ಮಸ್ಥಾನಕ್ಕೂ ಲಾಭಸ್ಥಾನಕ್ಕೂ ಅಧಿಪತಿಯಾಗಿರುತ್ತಾನೆ. ಸಾಮಾನ್ಯವಾಗಿ ಎಲ್ಲರ ಬಾಳಲ್ಲೂ ಒಂದು 20% ವರೆಗೆ ಇದರ ಪರಿಣಾಮ ಖಂಡಿತ ಇರುತ್ತದೆ. ಅಂದರೆ ಕರ್ಮಸ್ಥಾನದ ಕಾರಕತ್ವಗಳಾದ ವೃತ್ತಿಗಳ ಅಭಿವೃದ್ಧಿಗಾಗಿ ಹಣ ಖರ್ಚು ಅಥವಾ ಬಂಡವಾಳ ಹಾಕುವುದು ಇರುತ್ತದೆ. ಪಾರ್ಟ್ನರ್ಗಳಿಗೆ ಸೆಟಲ್ ಮಾಡುವುದು, ಕೆಲವು ಕರ್ಮ ಕಾರ್ಯಗಳಿಗಾಗಿ ಖರ್ಚು ಮಾಡುವುದು, ಕೆಲಸದವರಿಗೆ ಖರ್ಚು ಮಾಡುವುದು ಎಂದು ಇರುತ್ತದೆ. ಅದೇ ರೀತಿ 11ನೇ ಮನೆ ಲಾಭಸ್ಥಾನವಾಗಿರುತ್ತದೆ. ಬಂದಿದ ಲಾಭವನ್ನು ಪುನಃ ವೃತ್ತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು, ಹಿರಿಯ ಸಹೋದರರಿಗೆ ಅಥವಾ ಸ್ನೇಹಿತರಿಗಾಗಿ ಹಣ ಖರ್ಚು ಮಾಡುವುದು ಇರುತ್ತದೆ. ಸೊಸೆ ಅಥವಾ ಅಳಿಯನಿಗಾಗಿ ಹಣ ಖರ್ಚು ಮಾಡಬೇಕಾಗಿರುತ್ತದೆ. ಶ್ವಾಸದ ಸಮಸ್ಯೆ, ಕಾಲು, ಪಾದ, ಕಣ್ಣಿನ ಚಿಕಿತ್ಸೆಗಳಿಗಾಗಿ ಹಣ ಖರ್ಚು ಮಾಡಬೇಕಾಗಿರುತ್ತದೆ. ಅಂದರೆ ದೇಹದ ಈ ಭಾಗಗಳಲ್ಲಿ ಕೆಲವು ಸಮಸ್ಯೆಗಳು ಅಥವಾ ಅನಾರೋಗ್ಯಗಳು ಉಂಟಾಗಬಹುದು. ಕಾಲಪುರುಷನ 12ನೇ ಮನೆಯಾದ ಮೀನರಾಶಿ ಆಸ್ಪತ್ರೆ, ಹೊರದೇಶ, ಮರೆಸ್ಥಾನ ಮತ್ತು ಸೆರೆಗಳನ್ನು ಗುರುತಿಸುತ್ತದೆ. ಈ ಶನಿಯ ಗೋಚಾರ ಒಂದೊಂದು ಲಗ್ನದವರಿಗೂ ಲಗ್ನದ ಪ್ರಕಾರ ನೋಡುವಾಗ ಅವರ ಜಾತಕದಲ್ಲಿ ಶನಿ ಇರುವ ಸ್ಥಿತಿಗೆ ತಕ್ಕಂಥದ್ದಾಗಿ ಫಲಗಳನ್ನು ಕೊಡುತ್ತದೆ. ಈ ಶನಿ ಸಂಚಾರ ಮಾಡುವ ದಾರಿಯಲ್ಲಿ ರಾಹು ಎನ್ನುವ ಸರ್ಪಗ್ರಹ ಎದುರಿಗೆ ಬರುತ್ತಿರುತ್ತಾನೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಶನಿ ಒಂದು ಅಶುಭ ಗ್ರಹ. ಅದೇ ರೀತಿ ರಾಹು ಶನಿಗೆ ಶತ್ರುವಾಗಿ ಅಶುಭನಾಗೂ ಇರುತ್ತಾನೆ. ಆದ್ದರಿಂದ ಈ ಸೇರುವಿಕೆ ಅತಿ ಹೆಚ್ಚಿನ ದುರ್ಬಲಗಳನ್ನು ಕೊಡುವ ಸ್ಥಿತಿಯಾಗಿರುತ್ತದೆ. ಶನಿ ಮತ್ತು ರಾಹು ಇವೆರಡು ಒಬ್ಬರನ್ನೊಬ್ಬರು ಸಮೀಪಿಸುವಾಗ ಅವು ಕೊಡುವ ಅಶುಭ ಫಲಗಳ ಉಗ್ರತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ 2025 ಮಾರ್ಚ್ ತಿಂಗಳು 15ನೇ ತಾರೀಕಿನ ನಂತರ ಮೇ ತಿಂಗಳು 30ನೇ ತಾರೀಕು ವರೆಗೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಈ ಶನಿಯ ಗೋಚಾರ ಒಂದೊಂದು ಲಗ್ನದವರಿಗೂ ಲಗ್ನದ ಪ್ರಕಾರ ನೋಡುವಾಗ ಮೇಷ ಲಗ್ನದವರಿಗೆ ಹೆಚ್ಚು ಕಡಿಮೆ ಕಾಲಪುರುಷನಿಗೆ ಹೇಳಿದ್ದ ಫಲಗಳನ್ನೇ ಇನ್ನೂ ಬಲವಾಗಿ ಹೇಳಬಹುದು. ಇದರಲ್ಲಿ ಅನಾರೋಗ್ಯಕ್ಕಾಗಿ ಮಾಡುವ ಖರ್ಚು ಸ್ವಲ್ಪ ಹೆಚ್ಚಾಗಿರುತ್ತದೆ. ಕಾರಣ ಗೋಚಾರ ಶನಿ ಮೀನ ರಾಶಿಯಿಂದ ಕನ್ಯಾ ರಾಶಿಯನ್ನು 7ನೇ ದೃಷ್ಟಿಯಾಗಿ ನೋಡುತ್ತಾನೆ. ಮೇಷ ಲಗ್ನದವರಿಗೆ ಕನ್ಯಾ ರಾಶಿ 6ನೇ ಮನೆಯಾಗಿ ಋಣ, ರೋಗ, ಶತ್ರುವಿನ ಮನೆಯಾಗಿರುತ್ತದೆ. ಸ್ನೇಹಿತರೆ, ಮೇಷಲಗ್ನದವರಿಗೆ ಜನನ ಜಾತಕದಲ್ಲಿ ಇತರ ಭಾವಗಳಲ್ಲಿ ಶನಿ ಇದ್ದರೆ ಉಂಟಾಗುವ ಪರಿಣಾಮಗಳನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ, ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.